ಓಂ ಗುರುಭ್ಯೋ ನಮಃ. ನಮಗೆಲ್ಲ ಒಂದು ಅನುಮಾನ ಇದೆ ಸ್ವಾಮಿ. ನಾವು ನಮ್ಮ ಸಾಲಾವಳಿಯನ್ನ ತೋರಿಸಿದಾಗ 18ಕ್ಕಿಂತ ಜಾಸ್ತಿ ಇತ್ತು, ಆದರೂ ಯಾಕೆ ನಮ್ಗೆ ಡೈವರ್ಸ್ ಆಯಿತು? ನಮ್ಮ ಸಾಲಾವಳಿಯನ್ನು ತೋರಿಸಿದಾಗ 18ಕ್ಕೆ ಜಾಸ್ತಿ ಇತ್ತು, ಯಾಕೆ ನಾವು ಗಂಡ ಹೆಂಡತಿ ಬೇರೆ ಇದ್ದೀರಾ? ಎಲ್ರಿಗೂ ಕಾಡೋದು ಒಂದೇ ಪ್ರಶ್ನೆ, ಈ ಜ್ಯೋತಿಷ್ಯ ಸುಳ್ಳ ಅಂತ ಕ್ವಶನ್ ಮಾಡ್ತಾರೆ. ಇದಕ್ಕೆ ನಾವು ತಿಳ್ಕೋಬೇಕು. ನಾವು ಒಂದು ಮದುವೆಯನ್ನು ಮಾಡಬೇಕಾದ್ರೆ ಬರೀ ಸಾಲಾವಳಿಯನ್ನು ನೋಡಿ ಡಿಸೈಡ್ ಮಾಡೋಕ್ಕಾಗೋದಿಲ್ಲ. ನಾವು ಆ ವರ ಮತ್ತು ವಧುವಿನ ಜಾತಕವನ್ನು ಪರಿಶೀಲನೆ ಮಾಡಬೇಕಾಗ್ತದೆ. ಜಾತಕದಲ್ಲಿ ಪ್ರಥಮ ಸ್ಥಾನವನ್ನ, ಪಂಚಮ ಸ್ಥಾನವನ್ನ, ಸಪ್ತಮ ಸ್ಥಾನವನ್ನ, ಕರ್ಮಸ್ಥಾನವನ್ನ ಮತ್ತು ಆ ಜಾತಕದಲ್ಲಿ ಇಬ್ಬರಿಗೂ ಕುಜದೋಷ ಇದೇನಾ ಇಲ್ವಾ ಅಂತ ಚೆಕ್ ಮಾಡಬೇಕಾಗ್ತದೆ. ಇಬ್ಬರಿಗೂ ಯಾವ ಕೂಟ, ಯಾವ ಗಣಕೂಟ ಅಂತ ಚೆಕ್ ಮಾಡಬೇಕಾಗ್ತದೆ. ಮುಂತಾದ ಅಂಶಗಳನ್ನು ಪರಿಗಣಿಸಿ ಚೆಕ್ ಮಾಡಬೇಕಾಗ್ತದೆ. ನಾವು ಹಾಗೆ ನಮ್ಮ ಸಾಲಾವಳಿಯನ್ನು ತೋರಿಸಿದಾಗ ಅದು 18ಕ್ಕಿಂತ ಜಾಸ್ತಿ ಬಂತು, ನಾವು ಒಂದು ಮದುವೆಯನ್ನ ಆದರೆ ತೊಂದರೆಗಳು ಬಂದೇ ಬರ್ತಾವೆ. ಯಾರು ಇದನ್ನೆಲ್ಲ ಚೆಕ್ ಮಾಡಿ ಮದುವೆ ಆಗ್ತಾರೆ ಅವರ ಜೀವನದಲ್ಲಿ ತೊಂದರೆಗಳು ಕಡಿಮೆ ಆಗ್ತದೆ, ಒಳ್ಳೆ ಸಾಂಸಾರಿಕ ಜೀವನವನ್ನು ನಡೆಸ್ತಾರೆ, ಒಳ್ಳೇದಾಗ್ತದೆ.